ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ಪೊಲೀಸರಿಂದ ಅರಿವು. ಲಕ್ಷಾಂತರ ರೂಪಾಯಿಗಳು ವ್ಯಾಪಾರ ವಹಿವಾಟು ನಡೆಯುವ ಹಾಗೂ ನೂರಾರು ಮಂದಿ ಆಗಮಿಸುವ ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ಜನರು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು ಎಂದು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ತಿಳಿಸಿದರು. ಶಿಡ್ಲಘಟ್ಟ ನಗರದ ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ಶನಿವಾರ ರೈತರು ಮತ್ತು ರೀಲರುಗಳಿಗಾಗಿ ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಪೊಲೀಸ್ ಇಲಾಖೆಯಿಂದ ಆಯೋಜಿಸಿದ್ದ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಕೇವಲ ಪೊಲೀಸರಿಂದ ಅಪರಾಧಗಳ ತಡೆ ಸಾಧ್ಯವಿಲ್ಲ. ಇದಕ್ಕೆ ಸಾರ್ವಜನಿಕರ ಸಹಕಾರವೂ ಮುಖ್ಯ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಡಿಸೆಂಬರ್ ಮಾಹೆಯನ್ನು ಅಪರಾಧ ಮಾಸಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ಎಂದರು. ಇತ್ತೀಚೆಗೆ ಸೈಬರ್ ಅಪರಾಧಗಳು ಹೆಚ್ಚುತ್ತಿರುವ ಬಗ್ಗೆ ಹಾಗೂ ಅದರ ಬಗ್ಗೆ ವಹಿಸಬೇಕಾದ ಮುನ್ನೆಚ್ಚರಿಕೆಯ ಬಗ್ಗೆ ವಿವರಿಸಿದರು. ರೈತರು ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿಯೇ ಗೂಡನ್ನು ಮಾರುವುದರಿಂದ ಕಾನೂನು ಬೆಂಬಲವಾಗಿರುತ್ತದೆ. ಜೊತೆಗೆ ವಂಚನೆಗೆ ಅವಕಾಶ ಇರುವುದಿಲ್ಲ ಎಂದು ಹೇಳಿದರು. ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್, ರೇಷ್ಮೆಗೂಡಿನ ಮಾರುಕಟ್ಟೆಯ ಉಪನಿರ್ದೇಶಕ ಮಹದೇವಯ್ಯ, ಸಹಾಯಕ ನಿರ್ದೇಶಕ ತಿಮ್ಮರಾಜು, ತಾಲ್ಲೂಕು ಸಿಲ್ಕ್ ರೀಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಅನ್ಸರ್ ಖಾನ್, ರೇಷ್ಮೆ ನೂಲು ಉತ್ಪಾದಕರ ಸಂಘದ ಅಧ್ಯಕ್ಷ ಫರೂಕ್ ಪಾಷಾ, ಜಿ. ರೆಹಮಾನ್, ಮುರ್ತುಜಾ, ಮುನಿಕೃಷ್ಣಪ್ಪ ಹಾಜರಿದ್ದರು. ರಾಜ್ಯದಲ್ಲೇ ಇರಬಹುದು, ನಮ್ಮ ನಗರದಲ್ಲೇ ಇರಬಹುದು, ಅಪರಾಧ ಚಟುವಟಿಕೆಗಳು ಜಾಸ್ತಿ ಆಗ್ತಾರೆ. ಕ್ರೂರತ್ವವಾದಂಥ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ? ಭೇದ ಭಾವ, ಅಸೂಯೆ, ನಗ, ವಂಚನೆ ಇವು ಆಗ್ತಾ ಇದ್ರೆ ಪೊಲೀಸರು ಕೂಡ ಎಷ್ಟು ಕಾನೂನನ್ನು ತಡೆಯೋಕ್ಕಾಗ್ತದೆ? 2 ಲಕ್ಷ 3 ಲಕ್ಷ 4 ಲಕ್ಷ ಜನ ಇರೋವಾಗ 30 ಜನ 40 ಜನ ಪೊಲೀಸರಿದ್ರು. ನಿಮ್ಮ ಜೊತೆಯಲ್ಲಿ ನಾವು ಹೆಂಗೆ ಹೋರಾಟ ಮಾಡೋಕ್ಕಾಗುತ್ತೆ? ಜನಸ್ನೇಹಿ ಪೊಲೀಸ್ ಆಗಿದ್ದರೆ, ಜನರ ವಿಶ್ವಾಸದಲ್ಲಿದ್ದರೆ, ಪ್ರೀತಿ ಬಾಂಧವ್ಯಗಳಲ್ಲಿ ವಿಚಾರಗಳನ್ನು ಕಾನೂನು ರೀತಿಯಲ್ಲಿ ನಾವು ಮಾಡ್ತಾ ಇದ್ರೆ ನಮ್ಮ ಜನರೇ ಕಾನೂನನ್ನ ಸಹಾಯ ಮಾಡ್ತಾರೆ. ಇವತ್ತು ನಾವು ನೋಡ್ತಾ ಇದ್ವಿ, ಸೈಬರ್ ಕ್ರೈಮ್ನಲ್ಲಿ ಅಪರಾಧ ಚಟುವಟಿಕೆಗಳು ಓದಿರೋರು ಇರ್ತಾರೆ, ಓದಿದ್ದವರು ಇರ್ತಾರೆ. ಓದಿರೋರು ಅದ್ಯಾವುದೋ ಲಿಂಕ್ ಒತ್ಬಿಡ್ತಾರೆ, ಆ ಒತ್ತದ ದುಡ್ಡೆಲ್ಲ ಅಕೌಂಟ್ ಹೋಗ್ತದೆ. ಎಲ್ಲೋ ಮಹಾರಾಷ್ಟ್ರ, ಬಿಹಾರ, UP, ಒರಿಸ್ಸಾ, ಗುಜರಾತ್, ರಾಜಸ್ಥಾನ, ಹರಿಯಾಣ ಈ ಕಡೆಯಿಂದ ಯಾರೋ ವ್ಯಕ್ತಿಗಳು ಮಾತಾಡಿದ ತಕ್ಷಣ ದೇವ್ರ ಲಿಂಕ್ ಕಳಿಸ್ತಾರೆ, ನಿಮ್ಗೆ ದುಡ್ಡು ಬರುತ್ತೆ, ನಿಮ್ಗೆ ಯಾಕೆ ಆಧಾರ್ ಕಾರ್ಡು ಅಂತ ಹೋಗ್ತೀವಿ. ಯಾವ ಕೂಡ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ರಿಲೇಷನ್ಸ್ ಹೇಳಿ, ಎಲ್ಲರಿಗೂ ಹೇಳಿ. ಭತ್ತದ 90,000, 1 ಲಕ್ಷ 2 ಲಕ್ಷ 3 ಲಕ್ಷ ಹೋಗಿ ಎಲ್ಲ ಬಡವ್ರದಾಗ ದುಡ್ಡು ಸೈಬರ್ ಕ್ರೈಮ್ನಲ್ಲಿ ಜೀವನ ಮಾಡ್ತಾ ಇದ್ದಾರೆ ಆರೋಪಿ. ನಾವು ಕೂಡ ಇದ್ರ ಸೈಬರ್ ಕ್ರೈಮ್ನಲ್ಲಿ ನೋಡಿ, ಇಂಥ ಬುಕ್ಗಳಲ್ಲಿ ನಾವು ಪ್ರತಿಯೊಂದು ಇದ್ರದ್ದು ವಾಟ್ಸಪ್ಗಳಲ್ಲಿ ಹಾಕ್ತಾ ಇದ್ದೀವಿ. ನಮ್ಮ ಗ್ರೂಪ್ ಮೇಲೆ DP ಹಾಕೋತಾ ಇದ್ವಿ, ಎಲ್ಲ ತಿಳ್ಕೊಳ್ಳಿ ಅಂತ. ಅದು ಯಾರು ನೋಡಲ್ಲ. ಇವಾಗೊಂದು ಉದಾಹರಣೆ, ಬೆಳಿಗ್ಗೆ ಬರ್ತೀರಿ, ನಿಮ್ಮ ಕರ್ತವ್ಯಗಳು, ನಿಮ್ಮದು ವ್ಯಾಪಾರ ಮಾಡ್ತೀವಿ. ಈ ಮಾರ್ಕೆಟ್ ಇರೋದು ಏನಕ್ಕೆ? ಕಾನೂನು ರೀತಿಯಲ್ಲಿ, ಕಾನೂನು ಚೌಕಟ್ಟಿನಲ್ಲಿ ನೀವು ದುಡ್ಡು ಕಟ್ತೀರಿ, ವ್ಯಾಪಾರ ಮಾಡ್ತೀರಿ. ನಿಮ್ಗೆ ಒಳ್ಳೆ ಒಳ್ಳೆ ತಳಿ ಇದ್ರೆ ಆ ತಳಿಗೆ ತಕ್ಕಂಗೆ ನೀವೇ ವ್ಯಾಪಾರ ಮಾಡ್ತಾ ಇದ್ದೀರಿ. 80 ಅಲ್ಲ 90%, 95% ಮಾಡ್ತಾರೆ. ನೀವು ಬೆಳೆದಿದ್ದನ್ನು ತೊಗೊಂಬಂದು ಮಾರ್ಕೆಟಲ್ಲಿ ಹಾಕಿ ಒಳ್ಳೆ ವ್ಯಾಪಾರ, 1 ರೂಪಾಯಿ ಕಮ್ಮಿ ಆಗಿ 10 ರೂಪಾಯಿ ಕಮ್ಮಿ ಆಗಿ ನಿಮ್ಗೆ ದುಡ್ಡು ನೇರವಾಗಿ ಸಿಗುತ್ತೆ ಸಾಹೇಬ್ರೆ, ಹೌದಿಲ್ಲ? ಯಾಕೆ ಹಂಗೆ ಮಾಡಲ್ಲ ಇವರು ರೈತರುಗಳು? ಮಧ್ಯದಲ್ಲಿ ಯಾರು 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಡ್ತಾನಂತ ಅಕೌಂಟು ಚೆಕ್ಗಳು ಕೊಟ್ಬಿಡೋದು. ಇದೇ ಅಬ್ಲೂಡಲ್ಲಿ, ಇದೇ ಲೋಕಲ್ ಜನ. ನನಗೆ ಒಂದು 5-6 ಕೇಸ್ ಬಂದಿದೆ. ಸಮಾಜದಲ್ಲಿ ಹುಟ್ಟಿದೀವಿ ಖಚಿತ, ಹುಟ್ಟಿದ್ದು ಖಚಿತ, ಸಾವು ಖಚಿತ. ಆ ಮಧ್ಯದಲ್ಲಿ ನಾವೆಲ್ಲ ಏನೇನು ಮಾಡ್ತೀವಿ, ಅಕ್ರಮ ಚಟುವಟಿಕೆಗಳು ಮಾಡಬಾರ್ದು ಮಾಡೋವು, ಒಳ್ಳೇದು ಮಾಡೋದನ್ನು ನಾವು ಯಾವಾಗ ಬಯಸ್ತೀವಿ ಸಮಾಜದಲ್ಲಿ, ನಾವೆಲ್ಲ ಒಂದು ಸಮಾಜ, ದೇಶ, ರಾಜ್ಯ ಎಲ್ಲದೂ ಒಂದು ಲೆವೆಲ್ ಬಂದು ನಾವೆಲ್ಲ ಶಾಂತಿ ಪ್ರಿಯಾಗಿ ಜೀವನ ಮಾಡ್ತೀವಿ. ಭಾರತ ದೇಶದಲ್ಲಿ ನಾವೆಲ್ಲ ನಾವು ಭಾರತೀಯ, ಒಬ್ಬರಿಗಾಗಿ ಸೀಮಿತ ಇಲ್ಲ. ಸಾಮಾಜಿಕವಾಗಿ ಕೆಲಸ ಮಾಡೋಂಥ ಈ ದೇಶ ಇದೆ, ಎಲ್ಲ ವರ್ಗದಲ್ಲಿರ್ತಕ್ಕಂಥ ದೇಶ ಇದೆ. ಅದರಿಂದ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಈಗ ವಿಜಯಪುರ ದೇವರಹಳ್ಳಿ ನೋಡಿ ವೀಲಿಂಗ್ ಮಾಡಿ 2 ಪ್ರಾಣ ತೆತ್ತಿದ್ದಾರೆ ಹುಡುಗರು, ಯುವಕರು. ಅವ್ರ ತಾಯಿ ತಂದ ಮೇಲೆ ಕೇಸ್ ಆಗ್ತಾರೆ. ಸತ್ತೋಗಿರೋರು ಅವ್ರು ವೀಲ್ ಡ್ರೈವ್ ಮಾಡಿರೋ ತಾಯಿ ತಂದ ಮೇಲೆ ಕೇಸ್ ಆಗ್ತಾರೆ. ಇದು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಮನುಷ್ಯ ಸತ್ತೋದ್ನ ತೀರ್ಕೊಂಡು ಮೃತಪಟ್ಟರೆ 20 years, 80 years, 40 years,
50 ಇಯರ್ಸ್ ಅಂದರೆ 50-60 ವರ್ಷದ ಒಳಗಡೆಯವರಿಗೆ ಇನ್ಸೂರೆನ್ಸು ಫಿಕ್ಸ್ ಆಗ್ತದೆ. ಅವನ ಜೀವನ ಮಟ್ಟ ಅವ್ನು ಬದುಕಿದ್ರೆ ಎಷ್ಟು ಸಂಪಾದನೆ ಮಾಡ್ತಾ ಇದ್ದ, ಅವ್ರ ಹೆಂಡತಿ ಮಕ್ಕಳು ಇನ್ನೊಂದು ಎಲ್ಲ ನೋಡಿ ಸಾಕ್ತಾ ಇದ್ದ, ಇದನ್ನೆಲ್ಲ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ತದೆ. ಇಲ್ಲ ಇನ್ಸೂರೆನ್ಸ್ ಇಲ್ಲ ಅಂದರೆ ಕಾನೂನು ಕೋರ್ಟು ತಮ್ಮ ಜಮೀನನ್ನು ತಮ್ಮ ಇರ್ತಕ್ಕಂಥ ಆಸ್ತಿ ಪಾಸ್ತಿಗಳನ್ನ ಕಬ್ಜಾ ಮಾಡ್ಕೊಂಡು ಅಮಾನತ್ ಪಡಿಸ್ತದೆ. ಅದಕ್ಕೆ ಹೇಳೋದು ಇನ್ಸೂರೆನ್ಸ್ ಮಾಡಿಸ್ಕೊಡಿ. ಯಾಕೆ ಇನ್ಸೂರೆನ್ಸ್ ಮಾಡಿಸ್ಕೊಡಲ್ಲ? ಹಳೆ ಗಾಡಿಗಳನ್ನೇ ಓಡಿಸ್ತಾ ಇದ್ದೀರ, ಇನ್ಸೂರೆನ್ಸೇ ಇಲ್ಲ. ಥರ್ಡ್ ಪಾರ್ಟಿ ಆದರೂ ಇನ್ಸೂರೆನ್ಸ್ ಇಟ್ಕೊಳ್ಳಿ. ಒಂದು RC ಬುಕ್ ಇಟ್ಕೊಳ್ಳಲ್ಲ. ಯಾಕೆ ಇಟ್ಕೊಳ್ಳಲ್ಲ ನೀವು? ನಾನು ಎಷ್ಟು ಕೇಸ್ ನೋಡಿ ಚೆಕ್ ಮಾಡಿದ್ದೀನಿ. ಒಬ್ಬರ ಹತ್ರ ರೆಕಮೆಂಡ್ ಮಾಡಿಸ್ತೀರಿ, ಯಾರೋ ಒಬ್ಬ ಬರ್ತಾರೆ, ಐದಾರು ಬತ್ತೋನೋ ಮೊಹಮ್ಮದ್ ಬತ್ತೋನೋ ಇನ್ನೊಬ್ರು ಯಾರೋ ವ್ಯಕ್ತಿಗಳು ಬಂದು ಫೋನ್ ಮಾಡಿಬಿಡ್ತಾರೆ, ಏನೋ ನೋಡಿ ಸಾರ್ ಅಂತ. ನಾವು ಬಡವರು ಅಂದ ತಕ್ಷಣ ನಮಗಿರೋಷ್ಟು ಬಡವರು ಅನ್ಬೇಕು ಕಾಳಜಿ, ಬೇರೆಯವ್ರಿಗೆ ಅದೇ ಗೊತ್ತಿಲ್ಲ. ನಾನು ಬೇರೆಯವ್ರ ಬಗ್ಗೆ ಮಾತಾಡೋದು. ನಾನು ವೈಯಕ್ತಿಕ ಬಡವ್ರಿಗೆ ತೊಂದರೆ ಕೊಡೋ ಮನುಷ್ಯನೇ ಅಲ್ಲ ನಾನು. ಬಟ್ ರೌಡಿಸಮ್ಮು ದಬ್ಬಾಳಿಕೆ ಮಾಡೋದ್ರ ಮೇಲೆ ಕಂಡ್ರೆ ಆಗಲ್ಲ. ನಂದು ಎರಡೇ ಪಾಯಿಂಟ್. ಅಮಾಯಕರ ಮೇಲೆ ಶೋಷಣೆ ಆಗಬಾರ್ದು, ಸಾರ್ವಜನಿಕರು ಬದುಕೋ ಜಾಗದಲ್ಲಿ ತೊಂದರೆ ಆಗಬಾರ್ದು, ಬದುಕುವಂಥ ವ್ಯಕ್ತಿಗಳಿಗೆ ದೌರ್ಜನ್ಯ ಮಾಡಬಾರ್ದು. ಈ ದೌರ್ಜನ್ಯ ಮಾಡೋ ವ್ಯಕ್ತಿಗಳು ನಾನು ಬಿಡಲ್ಲ. ನಂದು ಎರಡೇ ಆಪ್ಷನ್ ಇರೋದು. ನಾವು ಬಂದಿರೋದು ಕೆಲಸ ಇಲ್ಲೇನು ರೆಕಮೆಂಡ್ ಮಾಡಿಸ್ಕೊಂಡು ಇಲ್ಲೆಲ್ಲ ನಾನು ಬೆರಿಬೇಕಂತ ಬಂದಿಲ್ಲ. ನಮ್ಮ ಕೆಲಸ ಅಷ್ಟೇ. ಸಾರ್ವಜನಿಕ ಬರೋ ರೈತರು, ಮಹಿಳೆಯರು, ಮಕ್ಕಳು, ಕಾಲೇಜ್ಗೆ ಹೋಗುವಂಥವ್ರು, ಜನಸಾಮಾನ್ಯರು, ಸಾರ್ವಜನಿಕರು ಬದುಕಿನಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು. ಅವ್ನು ಗಾಂಜಾ ಹೊಡೆದಿದ್ದಕ್ಕೆ ವೀಲಿಂಗ್ ಮಾಡಿದ್ದು. ಈಗ ನಾನು ಎತ್ತಕ್ಕತ್ತದ? ಈ ಮಾಮೂಲಿ ಮನುಷ್ಯ ಗಾಂಜಾ ಹೊಡಿದ್ದು ಎತ್ತಲಿ ನೋಡೋಣ, ವೀಲಿಂಗ್ ಮಾಡೋಕ್ಕತ್ತದೇನ? ವೀಲಿಂಗ್ ಮಾಡೋ ವ್ಯಕ್ತಿ ಒಂದೇ ಸಮಾಜದವರಲ್ಲ, ಎಲ್ಲರೂ ಇರ್ತಾರೆ. ನಾನು ಎಲ್ರೂ ಹೇಳ್ತಾ ಇರೋದು. ನಾನು ನೋಡಿದ್ದೀನಿ. ಅವನು 2 ಜೀವ ಹೋದವು. ಅವ್ರ ತಾಯಿ ತಂದೆಗೆ ಗತಿ ಯಾರು? ಯಾಕೆ ಬುದ್ಧಿ ಹೇಳಲ್ಲ? ನಾನು ಇದನ್ನೇ ಹೇಳ್ತಾ ಇದ್ದೀನಿ. ನಮ್ಮ ಏರಿಯಾದಲ್ಲಿ ಇವಾಗ ಕಮ್ಮಿ ಆಗಿದೆ. ನಾನು ಬಂದ ಮೇಲೆ ಯಾರು ವೀಲ್ ಡ್ರೈವಿಂಗ್ ಮಾಡಲ್ಲ ಅಂತೇಳಿ ನನಗೆ ನಂಬಿಕೆ ಇದೆ. ಆದರೂ ಒಂದು 2 ಗಾಡಿ ಓಡಾಡ್ತದೋ ಅವ್ರನ್ನ ಕಾಯ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಅವ್ರು ಯಾರೋ ಹೇಳ್ಬಿಟ್ಟಾರೆ ಸಿಗ್ತಾರೆ ಇಟ್ಕೊಂತಾನೆ ಅಂತೀನಿ. ಆದರೆ ನಾನು ಹೇಳೋದಿಷ್ಟೇ, ಸೈಬರ್ ಕ್ರೈಮ್ಗಳಲ್ಲಿ ಅಪರಾಧ ಚಟುವಟಿಕೆಗಳು ಹೆಚ್ಚಾಗ್ತವೆ. ಮನಸ್ಸು ವಿಚಲಿತವಾಗೊಳ್ಳೋದು, ಗಾಂಜಾ ನೋಡ್ಕೊಂಡು ದೌರ್ಜನ್ಯ ಮಾಡಿ ಬರೋರು ಅಂಗಡಿಗಳ ಹತ್ರ ಪಾಪ ಹೇಳಕ್ಕೆ ಬರೋಲ್ಲ, ಕಂಪ್ಲೇಂಟೇ ಕೊಡಲ್ಲ. ನನ್ನ ಮಗ ಮತ್ತೆ ಏನು ಮಾಡ್ಬಿಡ್ತಾನೋ ಪೊಲೀಸವ್ರಿಗೆ ಹೇಳ್ಬಿಟ್ರೆ ಅಂತ. ಅವೆಲ್ಲ ಏನು ಹೆದರಕ್ಕೆ ಹೋಗ್ಬೇಡಿ. ಎಲ್ಲ ಥರಕ್ಕೂ ಸೆಕ್ಯೂರಿಟಿ ಕೊಡ್ತೀವಿ ನಾವು. ಕಾನೂನಿಗೆ ಯಾರು ಗೌರವಿಸ್ತಾರೋ ಆ ಕಾನೂನು ಗೌರವಂಥ ವ್ಯಕ್ತಿಗಳಿಗೆ ನಾವು ಪ್ರಾಮಾಣಿಕವಾಗಿ ಧೈರ್ಯವಾಗಿ ನಾವು ಸಹಾಯ ಮಾಡ್ತೀವಿ. ಅವ್ರು ಮಾಡೋದು ಬಿಡೋದೇ ಇಲ್ಲ. ನಾನು ಮಾಡಿದ್ರೆ ಜೈಲಿಗೆ ಯಾರು ಸಪೋರ್ಟ್ ಮಾಡ್ತಾನೆ ಅವನ್ನೂ ಕೂಡ ಬಿಡೋದಿಲ್ಲ. ಯಾಕಂದ್ರೆ ಕಾನೂನು ಓದೋದು ಓದ್ಕೊಬೇಕಲ್ಲ. ಸಂವಿಧಾನ ಇಲ್ಲದ ನಾವಲ್ಲಿ ಮಾತಾಡೋಕ್ಕಾಗ್ತದೇನ್ರಿ ಧೈರ್ಯವಾಗಿ? ಏನ್ ಸಾಹೇಬ್ರು ಹೇಳೋದು? ಸಂವಿಧಾನ ಇಲ್ಲದ ಮಾತಾಡೋಕ್ಕಾಗುತ್ತಾ? ಸಂವಿಧಾನ ನಮ್ಮದು ಬಲವಾಗಿದೆ. ಆ ಸಂವಿಧಾನ ಇರೋದಕ್ಕೋಸ್ಕರ ಕಾನೂನು ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಕಾನೂನು ಅಡಿನಲ್ಲಿ ನಾವು ಬದುಕಬೇಕಾಗ್ತದೆ. ಅದರಲ್ಲಿ ಯಾರೋ ಓದೋದಲ್ಲ ಸಂವಿಧಾನ. ಓದ್ಬೇಕ್ರಿ. ಇಂಗ್ಲೀಷಲ್ಲಿ ಇದ್ರೆ ಇಂಗ್ಲೀಷಾಗಿ ಓದಿ, ಕನ್ನಡದಲ್ಲಿ ಕನ್ನಡ ಓದಿ, ತಿಳ್ಕೊಳ್ಳಿ. ಸಂವಿಧಾನ ಓದಿ, ಸ್ವಲ್ಪ ಒಂದೊಂದು ಅಕ್ಷರನ ಓದಿ. ಕಾನೂನು ಹೆಂಗಿದ್ದಾವೆ, ಯಾವ ಸೆಕ್ಷನ್ ಇದೆ, ನಮ್ಮ ದೇಶ ಹೆಂಗಿತ್ತು, ಇವತ್ತು ಹೆಂಗಾಗಿದೆ, ಇವತ್ತು ಮೊದಲೆಷ್ಟಿತ್ತು ಜೀವನ, ಇವತ್ತು ಎಷ್ಟು ಜನಸಂಖ್ಯೆ ಆಗ್ತಾ ಇದೆ, ಜನಸಂಖ್ಯೆ ಆಧಾರಗಳು ನಾವು ಹೆಂಗೆ ಬದುಕ್ತಾ ಇದ್ವಿ, ಎಷ್ಟು ಅಪರಾಧ ಚಟುವಟಿಕೆಗಳಾಗ್ತಾ ಇದೆ ಮಾಡ್ಕೊಳ್ಳಿ. ಸಮಾಜದಲ್ಲಿ ಬದುಕುವಂಥ ವ್ಯವಸ್ಥೆ ಆಗಲಿ, ಒಳ್ಳೆ ಎಜುಕೇಷನ್ ಕೊಡಿ. ನಾನು ಏನು ಹೇಳಿದ್ದೀನಿ ಇಂಥ ಪರಿಪಾಲನೆ ಮಾಡಿ. ನಿಮಗೂ ನಾವು ಹೇಳಿದ್ದಕ್ಕೆ, ನೀವು ಹೇಳಿದ್ದಕ್ಕೆ ನಾವು ಇಲ್ಲಿ ನಮ್ಮ ತಾಲೂಕು ಶಿಲ್ಘಟ್ಟ ನಗರ ಸುಭದ್ರಾಗಿರೋಣ, ಒಳ್ಳೆ ಕೆಲಸ ಮಾಡೋಣ. ನಿಮ್ಗೆ ಏನಾದರೂ ಇದ್ರೆ ನಮ್ಮಿಂದ ಕಾನೂನು ರೀತಿಯಲ್ಲಿ ಏನು ಬೇಕೋ ಸಹಾಯ ಮಾಡ್ತೀವಿ. ಅದು ಅಧರ್ಮ ಅಂತೂ ಮಾಡೋಕ್ಕೆ ಬಿಡಲ್ಲ. ನಾವು ದೌರ್ಜನ್ಯ ಶಬ್ದನೇ ಇಲ್ಲ ನಮ್ಮ ಹತ್ರ. ನಾವು ಯಾರು ನಮಗೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನೀಡೋದು ಅದು ಗೊತ್ತಾಗೋದೇ ಇಲ್ಲ, ನಡೀತಾ ಇರ್ತದೆ. ಅದು ಯಾರೋ ಒಬ್ಬ ಪಕ್ಕದಾಗಿರೋರು, ಸಾರ್ ನಮಗೆ ಹೇಳ್ಬೇಡಿ ಸಾರ್, ನಾವು ಬಂದು ಅದನ್ನು ಗುಟ್ಟಾಗಿ ನೀವು ಬಂದು ಅಬ್ಸರ್ವ್ ಮಾಡಿ ಸಾರ್, ಪಾಪ ಅವ್ರು ಹೇಳ್ಕೊಂಡ್ರೆ ಅವ್ರು ದೌರ್ಜನ್ಯ ಹೋಗ್ಬಿಡ್ತಾರೆ ಸಾರ್. ಎಷ್ಟೋ ಫ್ಯಾಮಿಲಿಗಳು ನಮ್ಮ ಹತ್ರ ಬಂದು ಹೋದವ, ಆ ಮಕ್ಕಳು ಮರಿ ಅವ್ರ ನಾನು ಇರೋವರೆಗೂ ನೆನೆಸ್ಕೋಬೇಕು. ಅಷ್ಟು ಕೆಲಸ ಮಾಡಕ್ಕೆ ಕಳ್ಸ್ಕೊಡೋದು. ನಾವು ಒಂದು ದೌರ್ಜನ್ಯ ಆಗಕ್ಕೆ ಬಿಡೋದಿಲ್ಲ. ಮಕ್ಕಳ ಮ್ಯಾಗ ಅಷ್ಟೇ, ಮಹಿಳೆಯರ ಬಗ್ಗೆ, ಬಡವ್ರ ಮೇಲೆ, ಜನಸಾಮಾನ್ಯರ ಮೇಲೆ. ಇಷ್ಟು ನಾನು ಏನು ಹೇಳಿದ್ದೀನಿ, ಯಾರು ಕಾನೂನು ಪರಿಪಾಲನೆ ಮಾಡೋದು, ಅಪರಾಧ ಮಾಸಾಚರಣೆಯಲ್ಲಿ ನೀವೆಲ್ಲ ಬಂದು ಇಷ್ಟೊತ್ತು ಗಾಂಭೀರ್ಯತೆಯಿಂದ ಕೂತ್ಕೊಂಡು ನನ್ನ ವಿಷಯಗಳನ್ನು ನೀವು ಮಾತಾಡಿದ್ದು ಕೇಳಿದ್ದೀರ. ನನಗೆ ಭಾಳ ಸಂತೋಷ ಆಯಿತು.